ಹಾಯ್ ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರುವಂಥದ್ದು ಶಿರಡಿ ಟೆಂಪಲ್ ಬಗ್ಗೆ. ನಮ್ಮ ಟ್ರಾವೆಲ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಹೋಗಿ ಪೂನಾದಲ್ಲಿ ಸ್ಟೇ ಆಗಿದ್ದೆವು. ಪೂನಾದಿಂದ ನೈಟ್ 12 ಡೈರೆಕ್ಟ್ ಬಸ್ಸಲ್ಲಿ ಹೋಗಿ ಅಲ್ಲಿ ಶಿರಡಿಯಲ್ಲೇ ಇಳಿದೆವು. ಅದು 5 ರೀಚ್ ಆಯಿತು. ಟೆಂಪಲ್ 3:30 4 ಓಪನ್ ಮಾಡ್ತಾರಂತೆ. ಸೊ ನಾವು 5 ರೀಚ್ ಆಗಿದ್ದೆವು. ಸೊ ನಮಗೆ ಟೆಂಪಲ್ಗಳೆಲ್ಲ ಹೋಗುವಾಗ ಬೆಳಿಗ್ಗೆ ನಾವು ಎಷ್ಟು ಬೇಗ ರೀಚ್ ಆಗ್ತೀವಿ ಅಷ್ಟು ಆರಾಮದಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಅಲ್ಲಿಂದ ನೀವು ನೋಡ್ಬೋದು. ಸೊ ಇಲ್ಲಿಂದ ನಾವು ಲಗೇಜ್ ಎಲ್ಲ ಅಲ್ಲೇ ಪಕ್ಕದಲ್ಲಿ ಇಟ್ಟೆವು. ಅಲ್ಲಿ ಇಲ್ಲಿ ಇಡಿ ಅಂತ ಹೇಳ್ತಾರೆ. ಸೊ ಟೆಂಪಲ್ ಇದ್ದೇ ಲಗೇಜ್ ಇಡುವಂಥದ್ದು ಫೆಸಿಲಿಟೀಸ್ ಇದ್ದಾವೆ. ಇಲ್ಲಿ ನಾನು ತೋರಿಸ್ತಾ ಇದ್ದಾನಲ್ಲ, ಇಲ್ಲಿ ನಾವು ಲಗೇಜ್ ಇಟ್ಟೆವು. ಈ ಕೌಂಟರ್ ಹತ್ರನೇ ನಮಗೆ ಫ್ರೆಶ್ ಆಗಬೇಕು ಅಂತಂದರೆ ಇಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆಯೇ ಇದರ ಒಪೋಸಿಟಲ್ಲೇ ನಮಗೆ ಪ್ರಸಾದ ಕೌಂಟರ್ ಕೂಡ ಇರುವಂಥದ್ದು. ಸೊ ಇಷ್ಟೊತ್ತಿಗೆಲ್ಲ ಓಪನ್ ಇರೋದಿಲ್ಲಲ್ಲ, ಆದರೆ ನಾವು ಬೇಗ ಬಂದ ಕಾರಣ ಲಗೇಜನ್ನೆಲ್ಲ ಇಲ್ಲೇ ಇಟ್ಟು ನಮಗೆ ಆರಾಮದಲ್ಲಿ ದರ್ಶನಕ್ಕೆ ಅಲ್ಲೇನು ಹಿಡ್ಕೊಂಡು ಹೋಗಲಿಕ್ಕೆಲ್ಲ ಏನು ಇರೋದಿಲ್ಲ. ಸೊ ಆರಾಮದಲ್ಲಿ ಇಲ್ಲೆಲ್ಲ ಲಗೇಜ್ ಇಡಲಿಕ್ಕೆ ಏನು ಪ್ರಾಬ್ಲಮೇ ಇಲ್ಲ. ಅಲ್ಲಿಡಬೇಕು ಇಲ್ಲಿಡಬೇಕು ಅಂತೇನಿಲ್ಲ. ಈ ಟೆಂಪಲಿದ್ದು ಈ ಫೆಸಿಲಿಟಿ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಇಲ್ಲಿ ನೋಡಿ ಶಿರಡಿ ಸಾಯಿಬಾಬಾನ ದರ್ಶನ ಮಾಡ್ಕೊಂಡ್ವಿ. ಸ್ಟ್ಯಾಚ್ಯೂ ಇತ್ತು. ಅಲ್ಲಿಂದ ಮುಂದೆ ಹೋದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಗೇಟ್ಗಳಿದ್ವು. ಇಷ್ಟು ಗೇಟ್ಗಳಲ್ಲಿ ಯಾವ ಗೇಟ್ ಹೋಗಬೇಕು ಅನ್ನೋದೇ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಕ್ಯೂ ಅಲ್ಲೇ ಹೋಗುವಂಥ ದರ್ಶನಕ್ಕೆ ಅಂತೇಳಿ ಕೇಳ್ಕೊಂಡು ಹೋದ್ವಿ. ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಾವು ಹಾಗೇ ಅಲ್ಲೇ ಹೋಗಿ ದರ್ಶನಕ್ಕೆ ಅಂತೇಳಿ ಹೋದೆವು. ಅಲ್ಲಿ ಹೋಗಿ ನೋಡಿದರೆ ಸಿಕ್ಕಾಪಟ್ಟೆ ಕ್ಯೂ. ನಾವು ಕ್ಯೂಗೆ ಹೋಗೋ ಹತ್ರನೇ ಅಲ್ಲಿ ನಮಗೆ ಮೊಬೈಲ್ ಇಡಲಿಕ್ಕೆ, ಚಪ್ಪಲಿ ಇಡಲಿಕ್ಕೆಲ್ಲ ಫೆಸಿಲಿಟಿ ಇದ್ದಾವೆ. ಅಲ್ಲಿಂದ ನಾವು ಒಳಗಡೆ ಹೋದೆವು. 2ನೇ ರೌಂಡಿಗೆ ನಮಗೆ ಒಳಗಡೆ ಬಿಟ್ಟರು. ಅಂದರೆ ದೇವರನ್ನ ರೆಡಿ ಆದ ತಕ್ಷಣವೇ ನಮಗೆ ರೌಂಡ್ ಇದು ಹೋಗ್ಲಿಕ್ಕೆ ಸಿಕ್ತು. ಸೊ ಅದಂತೂ ತುಂಬ ಖುಷಿ ಆಯಿತು. ದೇವರಿಗೆ ಫಸ್ಟ್ ಪೂಜೆ ಆಗುವಾಗ ನಮಗೆ ಅಲ್ಲಿ ಎಂಟ್ರಿಗೆ ಸಿಕ್ತಿರ್ತು. ಹಾಗೆ 1.5 ಗಂಟೆ ಒಳಗಡೆ ನಮ್ಮದು ದರ್ಶನ ಕೂಡ ಆಗಿ ಹೊರಗಡೆ ಬಂದೆವು. ಇವತ್ತು ನಾವು ಬಂದಿರೋದು ಶಿರಡಿಗೆ ಜೊತೆಗೆ ಬಂದಿರುವಂಥದ್ದು. ಇದು ಮಿನಿ ಮಾರ್ಕೆಟ್. ಶಿರಡಿ ಟೆಂಪಲ್ನ ಹಿಂದುಗಡೆ ಇರುವಂಥದ್ದು. ಬನ್ನಿ, ಟೆಂಪಲ್ ಯಾವ ಸೈಡ್ ಇದೆ. ಇಲ್ಲೇ ಹೊರಗಡೆ ಬಂದು ತಿಂಡಿಯ ಫೆಸಿಲಿಟಿಗಳೆಲ್ಲ ಇದ್ದಾವೆ. ತಿಂಡಿ ತಿನ್ಕೋಬೋದು, ಚಹಾ ಎಲ್ಲ ಕುಡ್ಕೋಬೋದು. ಹಾಗೆಯೇ ತುಂಬ ಆ್ಯಸಸರಿ ಐಟಮ್ಸ್ಗಳೆಲ್ಲ ಇದ್ದಾವೆ. ಹಾಗೆಯೇ ಪೂಜಾ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗ್ತವೆ. ಆದರೆ ಇನ್ನೊಂದು ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಬೆಳಿಗ್ಗೆ ತಿಂಡಿಗೆ ಪೂರಿ ಮತ್ತು ಅದರಲ್ಲಿ ಕಡಲೆ ಪಲ್ಯ 5 ರೂಪೀಸಿಗೆ ಕೊಡ್ತಾರೆ. ಸೊ ನಾವು ಎಷ್ಟು ಪ್ಯಾಕೆಟ್ ಬೇಕಾದ್ರೂ ತೊಗೋಬೋದು. ಅದಂತೂ ತುಂಬ ಖುಷಿಯಾಯಿತು. ಸೊ ಹಾಗೆಯೇ ಇಲ್ಲಿ ನೋಡ್ತಾ ಸರಗಳನ್ನೆಲ್ಲ ನೋಡಿದ್ವಿ. ಸೊ ಈ ಚೈನೆಲ್ಲ ನಮ್ಮ ದಿಟ್ಟಿಗೆ ಆಗ್ತವೆ ಅಂತೇಳಿ ಚೈನ್ ಒಂದು ಸ್ವಲ್ಪ ತೊಗೊಂಡ್ವಿ. ಹಾಗೆಯೇ ನಾವು ಸೊನ್ನೆ ಹಾಕ್ಕೊಂಡು ಖುಷಿಯಾಯಿತು ನಮಗೆ. ಹಾಗೆ ಮಾರ್ನಿಂಗ್ ಅಂತೂ ಟೀ ಅಂತೂ ಬೇಕೇ ಬೇಕು ನಮಗೆ. ಸೊ ನಾನು ಅಮ್ಮ ಟೀ ಕುಡಿದ್ವಿ, ಮತ್ತು ಅವರಿಬ್ಬರಂತೂ ಟೀ ಕುಡಿಯೋಲ್ಲ. ಸೊ ನಮ್ಮದಿಬ್ಬರದಂತೂ ಟೀ ಮುಗಿಸ್ಕೊಂಡ್ವಿ. ಮತ್ತು ಇನ್ನು ಟೆಂಪಲಿದೆ ಪ್ರಸಾದ ಆಯ್ತಲ್ಲ, ಅದಕ್ಕೆ ತೊಗೊಂಡ್ರಾಯಿತು ಅಂತೇಳಿ ಟೆಂಪಲಿದ್ದು ಪ್ರಸಾದ ತೊಗೊಳಿಕ್ಕೆ ಹೋದ್ವಿ. ಚೆನ್ನಾಗಿದೆ. ಎಲ್ಲ ವೆರೈಟಿಯ ಒಂದೊಂದು ಕಲರ್ ಹೋಗ್ತಾವೆ. ಎಲ್ಲ ಕಲರ್ ಇದ್ದು 15 ರೂಪಾಯಿಗೆ ನಿಮ್ಗೆ ಏನು ಸಿಗ್ತಾವೆ ಹಂಗೆ ಸುಮ್ಮನೆ ಒಂದು ಸಾರಿ ಇದಕ್ಕೆ ಕಲರ್ ಜಾಯಗನ ಮಲ್ಕಿನಿ. ಇನ್ನು ಆಗ ನಾನು ಲಗೇಜ್ ಇಡುವ ಪ್ಲೇಸ್ ತೋರಿಸಿದ್ನಲ್ಲ, ಅದರ ಅಪೋಸಿಟಲ್ಲಿ ಇದು ಪ್ರಸಾದ ಕೊಡುವ ಕೌಂಟರ್. ಸೊ ತುಂಬ ಕೌಂಟರ್ಗಳು ಕೂಡ ಓಪನ್ ಮಾಡಿರ್ತಾರೆ. ಹಾಗೆಯೇ ಇಲ್ಲಿ ದೇವರ ದರ್ಶನದ್ದು ಕೂಡ ಮಾನಿಟ್ರ್ ಹಾಕಿದ್ದಾರೆ. ಎಲ್ಲ ಕಡೆ, ಆಲ್ಮೋಸ್ಟ್ ಎಲ್ಲ ಕಡೆ ಮಾನಿಟ್ರ್ ಇದೆ. ತುಂಬ ಚೆನ್ನಾಗಿ ದರ್ಶನ ಇಲ್ಲಿ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಕೌಂಟರಲ್ಲಿ 5 ರೂಪೀಸ್ ಕೊಟ್ಟು ಒಂದಿಷ್ಟು ಪ್ಯಾಕೆಟ್ಗಳನ್ನು ತೊಗೊಂಡ್ವಿ ತಿಂಡಿ. ಹಾಗೆಯೇ ರೋಡಲ್ಲಿ ನಾವು ನೆಕ್ಸ್ಟ್ ಟೆಂಪಲಿಗೆ ಟ್ರಾವೆಲ್ ಮಾಡಿದಾಗ ಅಲ್ಲಿ ಯಾರೆಲ್ಲ ಏನೆಲ್ಲ ಕೇಳ್ತಾರಲ್ಲ ಅವರುಗಳಿಗೆಲ್ಲ ದುಡ್ಡು ಕೊಡೋ ಬದಲು ನಾವು ಇದೇ ಪ್ರಸಾದವನ್ನು ಕೊಡ್ತೇವೆ. ಹಾಗೆ ಅಲ್ಲಿಂದ ಮುಂದೆ
ಇದೆಲ್ಲ ಮಾರ್ಕೆಟ್ಗಳನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಊಟಕ್ಕೆ ಹೋದ್ವಿ. ಇಲ್ಲಿಯ ಊಟ ಅಂತೂ ಮಿಸ್ ಮಾಡ್ಕೊಳ್ಳೋದೇ ಹೋಗೋದು ನಮಗಂತೂ ಮನಸ್ಸೇ ಇರಲಿಲ್ಲ. ಎಲ್ಲೇ ಟೆಂಪಲ್ಗೆ ಹೋದರೂ ಊಟ ಮಾಡಬೇಕು ಅನ್ನೋದೊಂದು ನಮ್ಮದೊಂದು ಆಸೆ. ಸೊ ಹಾಗೆ ಅಲ್ಲಿ ಊಟದ ಕಡೆಗೆ ನಾವು ಹೊರಟಿವಿ. ಹಾಂ, ನಾವಿಲ್ಲಿ ಲಡ್ಡು ತೊಗೊಂಡೆವು, ಹಾಗೆಯೇ ಬೆಳಗಿನ ತಿಂಡಿ ಕೂಡ ಇಲ್ಲಿ ತೊಗೊಂಡೆವು. ವಾವ್ ಟೆಂಪಲಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಆಗ್ಬೋದು ಊಟದ ಪ್ಲೇಸಿಗೆ. ಸೊ ನಾವು ಹಾಗೇ ನಡ್ಕೊಂಡೇ ಹೋದ್ವಿ. ಅಲ್ಲೇ ಸ್ಟ್ರೈಟ್ ರೋಡ್ ಅಂತಂದ್ರೆ ಹಾಗೇ ಅಲ್ಲಿಂದ ಸ್ಟ್ರೈಟ್ ಹೋಗಿ ಅಲ್ಲಿಂದ ಲೆಫ್ಟ್ ತೊಗೊಳಕ್ಕೆ ಹೇಳಿದರು. ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೊಂದು 10 ನಿಮಿಷ ವಾಕ್ ಇತ್ತು. ಹಾಗೆ ಅಲ್ಲಿ ಹೋಗಿ ಊಟಕ್ಕೆ ಕ್ಯೂ ನಿಂತೆವು. ಕ್ಯೂ ನಿಲ್ಲೋದು ಅಂತಂದರೆ ಹೊರಗಡೆ ಕ್ಯೂ ಏನು ಹಚ್ಚಿರಲಿಲ್ಲ, ಎಲ್ಲ ಹಾಗೇ ನಿಂತಿದ್ರು. ಒಳಗಡೆ ಸಿಕ್ಕಾಪಟ್ಟೆ ದೊಡ್ಡ ಪ್ಲೇಸ್. ಸೊ ಅದನ್ನು ನೋಡಿನೇ ಶಾಕ್ ಆಗೋಯ್ತು ನನಗೆ. ಇಲ್ಲಿ ಬಂದಾಗ ತುಂಬ ನೆನಪಾಗೋದೇನು ಅಂತಂದರೆ ಶಿರಡಿ ಸಾಯಿಬಾಬಾನ ಪವಾಡಗಳು. ಅಂದರೆ ಹಣತೆ ಹಚ್ಚಲಿಕ್ಕೆ ಎಣ್ಣೆ ಇಲ್ಲ ಅಂಥೇಳಿ ನೀರು ಹಾಕಿದಾಗ ದೀಪ ಉರಿಯುವಂಥದ್ದು. ಹಾಗೆಯೇ ಅನ್ನ ಪ್ರಸಾದಕ್ಕೆ ಒಬ್ಬರಿಗೆ ಮನೆಯಿಂದ ಒಂದು ಸ್ವಲ್ಪ ಅಕ್ಕಿ ತೊಗೊಂಬರಕ್ಕೆ ಹೇಳ್ತಾರೆ, ಅಂದರೆ ಕಾಳು ಕಡಿ ಅಂತೇಳಿ. ಅದನ್ನು ತೊಗೊಂಬಂದಾಗ ಇಷ್ಟು ಜನರಿಗೆ ಹೇಗಾಗ್ತದೆ ಅಂತಂದಾಗ ಅದಷ್ಟೇ ಅರ್ಧ kg ಆಗುವಷ್ಟು ಅದನ್ನು ಹಾಕ್ಕೊಂಡು ಸಾಯಿಬಾಬಾ ಕೈಯಲ್ಲಿ ಎತ್ತಿ ಕೊಡೋದು ಎಲ್ಲರಿಗೂ ಅನ್ನ. ಅದನ್ನೆಲ್ಲ ನೆನೆಸ್ಕೊಂಡ್ರೇ ಒಂಥರ ಮೈ ರೋಮಾಂಚನ ಆಗ್ತದೆ. ಅದು ಹೇಗಿರ್ದಿರ್ಬೋದು ಆಗಿನ ಟೈಮಲ್ಲಿ ಅನ್ನೋದು. ಇದು ಊಟದ ಹಾಲ್. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಗೆ ದೂರ ಟೆಂಪಲ್ನಿಂದ. ಸೊ ಎಷ್ಟು ದೊಡ್ಡ ಹಾಲ್ ಇದು, ಸಿಕ್ಕಾಪಟ್ಟೆ ದೊಡ್ಡದಿದೆ. ಹಾಗೆಯೇ ಸಿಸ್ಟಮ್ ಕೂಡ ಭಾರಿ ಸಿಸ್ಟಮ್ಯಾಟಿಕ್ ಆಗಿದೆ. ಸೊ ತುಂಬ ಇಷ್ಟ ಆಯ್ತು ನನಗಿಲ್ಲಿ. ಸೊ ಇಲ್ಲಿ ಬಂದೆವು ನಾವು. ಬಂದ ಮೇಲೆ ಇಲ್ಲಿ ಟಿಕೆಟ್ ಕೊಡ್ತಾರೆ ಊಟಕ್ಕೆ. ಸೊ ಇಲ್ಲಿಂದ ಟಿಕೆಟ್ ತೊಗೊಂಡು, ಟಿಕೆಟಿಗೆ ಯಾವುದೇ ಫೀಸ್ ಇಲ್ಲ ಇಲ್ಲಿ. ಸೊ ಹಾಗೆಯೇ ಫ್ರೀ ನಮಗೆ ಊಟ ಇಲ್ಲಿ. ನಾವು ಕೂಪನ್ ತೊಗೊಂಡು ಊಟಕ್ಕೆ ಮುಂದೆ ಹೋದೆವು. ಹಾಗೆಯೇ ಇಲ್ಲಿ ಆರಾಮದಲ್ಲಿ ಊಟ ಮುಗಿಸ್ಕೊಂಡು ಟ್ರಾವೆಲಿಗೆ ನಿಯರ್ ಬೈ ಪ್ಲೇಸಸ್ ಟ್ರಾವೆಲಿಗೆ ವೆಹಿಕಲ್ಸ್ ಎಲ್ಲ ಫೆಸಿಲಿಟಿ ಇದ್ದಾವೆ. ಅಂದರೆ 100 ರೂಪೀಸ್ 200 ರೂಪೀಸ್ ಅಂತೆಲ್ಲ ಹೇಳ್ತಾರೆ ಒಂದಿಷ್ಟು ಪ್ಲೇಸ್ಗಳಿಗೆಲ್ಲ. ಅದೆಲ್ಲ ನಾನು ಇಲ್ಲಿ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಕೆಲವು ಪ್ಲೇಸಸನ್ನೆಲ್ಲ ಹಾಕಿದ್ದೇನೆ, ಅದನ್ನೆಲ್ಲ ವಿಸಿಟ್ ಮಾಡ್ಕೋಬೋದು. ನಾವು ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ದೆವು ಇಲ್ಲಿಂದ ಶನಿ ಶಿಂಗಣಾಪುರಕ್ಕೆ. ಆ ವಿಡಿಯೋವನ್ನು ನಾನು ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡ್ತಾನೆ. ಒಂದೊಂದೇ ತಗೊಳ್ಳಿ. ಎಷ್ಟು ತಗೊಂಡ್ರಿ? 4 ಅಪ್ಪು ತೋರಿಸಿ ಟಿಕೆಟ್. 4 ಆಯ್ತಾ? ಅಲ್ಲಿಂದ ಮುಂದೆ ನಮ್ಮದು ವಾಕ್ ಮುಂದೆ ಲೈನಲ್ಲಿ ಹೋಗೋದಿತ್ತು. ಲೈನ್ ಅಂತಂದರೆ ಅಷ್ಟೇನು ರಶ್ ಏನಿಲ್ಲ, ಅಂದರೆ ಎಲ್ಲ ತುಂಬ ಕೌಂಟರ್ಗಳಿರೋ ಕಾರಣ ನಮಗೇನು ರಶ್ ಅನ್ನಿಸ್ಲಿಲ್ಲ. ಅಮ್ಮ 9:30 ಬಂದಿದ್ದಕ್ಕೆ ಹೀಗೆ ಇಲ್ಲಿ ನೋಡ್ಬೋದು ನೀವು. ಎಷ್ಟು ದೊಡ್ಡ ಹಾಲು, ಎಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ನಾವು ಫಸ್ಟ್ ರೌಂಡೇ ಬಂದ ಕಾರಣ ರಶ್ ಏನಿರಲಿಲ್ಲ. ಸೊ ಇನ್ನು ರಶ್ ಇರುವ ಟೈಮಲ್ಲಿ ಹೇಗಿರ್ಬೋದು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ನೀಟಾಗಿದೆ ಅಂಥೇಳಿ. ನೋಡಿ ಎಷ್ಟು ದೊಡ್ಡ ಹಾಲ್. ಸೊ ಊಟದ ಫೆಸಿಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ.
ಹಾಗೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದರೆ, ನಾವು ಅಲ್ಲಿ ಟೆಂಪಲ್ನ ಒಳಗಡೆ ಹೋದಾಗ ಆಲ್ಮೋಸ್ಟ್ 1 ಅವರ್ ಬೇಕಾಗ್ತದೆ ನಮಗೆ ದರ್ಶನ ಮಾಡಿ ಬಂದ ಮೇಲೆ. ಹೊರಗಡೆ ಸ್ವಲ್ಪ ಟೆಂಪಲ್ಗಳಿದ್ದಾವೆ ಒಳಗಡೆ ಎಲ್ಲ, ಅದನ್ನೆಲ್ಲ ನೋಡಿಕೊಂಡು ಹಾಗೆ ಸಾಯಿಬಾಬಾ ಫಸ್ಟ್ ಬಂದು ಕೂತ್ಕೊಂಡಂತಹ ಇದು ಕಹಿ ಬೇವಿನ ಮರದ ಕೆಳಗಡೆ ಅಲ್ಲಿ ಪೂಜೆ ಆಗ್ತಾ ಇರ್ತದೆ. ಅಲ್ಲೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ತಾರೆ ನೀಮು ಇದು ಎಲೆ ತುಂಬ ಕಹಿ ಇರೋದಿಲ್ಲಂತೆ, ಸ್ವೀಟ್ ಆಗಿರ್ತದಂತೆ. ಆದರೆ ಕೆಳಗಡೆ ಒಂದೇ ಒಂದು ಎಲೆ ಬೀಳದ ಹಾಗೆಯೇ ನೆಟ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆಯೇ ಮ್ಯೂಸಿಯಮ್ ಇದೆ. ಅದನ್ನೆಲ್ಲ ನೋಡಿಕೊಂಡು ನೀವೆಲ್ಲ ಪ್ರಸಾದ ತಗೊಳ್ಳೋಕ್ಕೆ ಇಲ್ಲಿಗೆ ಬರ್ಬೋದು. ಊಟಕ್ಕೆ ಏನೆಲ್ಲ ಸ್ಪೆಷಲ್ ಇತ್ತು ಅಂತಂದರೆ, ಸ್ವೀಟ್ ಇತ್ತು, ಶೀರಾ, ಚಪಾತಿ, 2 ಥರದ ಪಲ್ಯ, ಒಂದು ಕಾಳಿದ್ದು ಮತ್ತೊಂದು ಬದನೇಕಾಯಿದ್ದು, ಹಾಗೆ ಸಾಲ್ಟ್ ಮತ್ತು ಅನ್ನ ಸಾರು, ಇಷ್ಟು ವೆರೈಟಿ ಇತ್ತು. ನಮಗಂತೂ ನಾವಲ್ಲಿ ಬ್ರೇಕ್ಫಾಸ್ಟಿಗೆ ಅಂತೇಳಿ ಅಲ್ಲಿ 5 ರೂಪಾಯಿ ಕೊಟ್ಟು ಪ್ಯಾಕೆಟ್ ಹಿಡ್ಕೊಂಡಿದ್ವಿ. ಅದನ್ನು ಯಾವುದನ್ನು ತಿಂದೇ ಇಲ್ಲ, ಇಲ್ಲೇ ಊಟ ಮಾಡಿದ್ವಿ 2 ಸಲ. ಫುಲ್ಲು ಊಟ ಅಂತೂ ಎಷ್ಟು ಬೇಕಾದರೂ ಚಪಾತಿ ಕೊಡ್ತಾರೆ, ಅನ್ನ ಕೊಡ್ತಾರೆ, ಆರಾಮದಲ್ಲಿ ಊಟ ಮಾಡ್ಬೋದು. ಸೊ ಇದು ಬದನೇಕಾಯಿದು ಸ್ವಲ್ಪ ಸಾಂಬಾರು ಥರ ಇತ್ತು, ಸಾಂಬಾರೇ ಅದು. ಸೊ ಆ ಥರ ಪಲ್ಯ ಚಪಾತಿಗೂ ಆಗ್ತದೆ, ಅನ್ನಕ್ಕೂ ಆಗ್ತದೆ. ಹಾಗೆಯೇ ಬೇಳೆ ಸಾರಿತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಯಾವತ್ತೂ ಮರೆಯಲ್ಲ ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು. ಊಟ ನೋಡಿ ಅಂತೂ ಫುಲ್ಲು ಖುಷಿಯಾಯಿತು. ಹೊಟ್ಟೆ ಫುಲ್ಲು ಮಾಡಿಕೊಂಡು ಅಲ್ಲಿಂದ ಬಂದೆವು. ಎಷ್ಟು ನೆಮ್ಮದಿ ಅಂದರೆ ಹೇಳೋದೇ ಬೇಡ ಅದನ್ನು. ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟೆವು ನಾವು. ಹಾಗೆ ಮತ್ತೆ ಲಗೇಜ್ ಎಲ್ಲ ಸ್ವಲ್ಪ ಇದ್ದು ನಮ್ಮದು, ಅದನ್ನೆಲ್ಲ ತಗೊಂಡು ಅಲ್ಲಿಂದ ನಾವು ಶಿರಡಿ ಶಿಂಗನಾಪುರಕ್ಕೆ ಬಂದ್ವಿ. ಸೊ ನಾವು ಟ್ರಾವೆಲ್ ಮಾಡಿದ್ದು ಬಸ್ಸಲ್ಲೇ. ಸೊ ಇದರ ವಿಡಿಯೋವನ್ನು ನಾನು ನೆಕ್ಸ್ಟ್ ಕಂಟಿನ್ಯೂಷನಲ್ಲಿ ಹಾಕ್ತೇನೆ ನಾನು ನಿಮಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.